ಎಲ್ಲರಿಗೂ ನೀವು ನೋಡ್ತಾ ಇರೋ ಶಂಕರ್ ಅಷ್ಟಲ್ ಯೂಟ್ಯೂಬ್ ಚಾನಲ್. ಸೊ ನಿಮಗೆ ನಾನು ಟೈಮ್ ಇಲ್ಲ ಅಂದರೆ ಈ ವಿಡಿಯೋ ಸೇವ್ ಮಾಡ್ಕೊಂಡು ಆಮೇಲೆ ಬಂದು ನೋಡಿ. ಈ ವಿಡಿಯೋನೆಲ್ಲ ಸ್ಕಿಪ್ಪೇ ಮಾಡೋಂಗಿಲ್ಲ. ಸ್ಕಿಪ್ ಮಾಡಿದರೆ ಏನು ಹೆಲ್ಪ್ ಆಗಲ್ಲ ನಿಮಗೆ. ಈ ವಿಡಿಯೋ ನೋಡಿದ್ರೆ ನಿಮಗೆ ವೇಸ್ಟ್ ಆಗುತ್ತೆ. ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಏನಪ್ಪ ಅಂದರೆ ಲಾಸ್ಟು 3 ವಿಡಿಯೋದಲ್ಲಿ ನಾನು ಇಂಪಾರ್ಟೆಂಟ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಆಗಿದೆ 5 ಮಾರ್ಕ್ಸ್ ಕ್ವಶನ್ ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋ ನೋಡಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡಿಬಿಡಿ. ಸೊ ಇವತ್ತಿನ ವಿಡಿಯೋದಲ್ಲಿ 6 ಮಾರ್ಕ್ಸ್ ಆಗಿ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ. ಸೊ ನಾನು ಲಾಸ್ಟ್ ಇಯರ್ 99 ಸ್ಕೋರ್ ಮಾಡೋಕ್ಕೆ ಮ್ಯಾಥ್ಸಲ್ಲಿ ಸೊ ಯಾವ ಪಿ ಡಿ ಎಫ್ನ ರೆಫರ್ ಮಾಡಿದ್ದೆ 10 ಮಾರ್ಕ್ಸಿಗೆ, ಅದನ್ನೇ ಪಿ ಡಿ ಎಫ್ನ ನಿಮಗೆ ಕೊಡ್ತಾಯಿದ್ದೀನಿ. ಸೊ ನೀವೇನು ಹೊಸಬ್ರಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಈಗೇನು ಎಕ್ಸಾಮ್ ಮುಗೀತು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನು ಹೆಲ್ಪ್ ಇಲ್ಲ ಅಂದ್ಕೊಬಿಡಿ. ಬಟ್ ನಾನು ಲಾಸ್ಟ್ ಇಯರ್ KCETಯಲ್ಲಿ ಓನ್ಲಿ ಲಾಸ್ಟ್ ಮಂತ್ ಓದಿ KCET 10K ರ್ಯಾಂಕ್ ತೊಗೊಂಡಿದ್ದೆ. ಅದು ಹೆಂಗೆ ತೊಗೊಂಡಿದ್ದೆ, ಯಾವ್ಯಾವ ಬುಕ್ಸ್ನ ರೆಫರ್ ಮಾಡಿದ್ದೆ, ಯಾವ ರಿಸೋರ್ಸ್ನ ಫಾಲೋ ಮಾಡಿದ್ದೆ, ಎಲ್ಲ ಯೂಟ್ಯೂಬ್ ಚಾನಲ್ ಆಗ್ತಾ ಹೋಗ್ತೀನಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಈಗ ಡೈರೆಕ್ಟಾಗಿ ವಿಷಯಕ್ಕೆ ಹೋದರೆ ನಿಮಗೆ 6 ಮಾರ್ಕ್ಸ್ ಕ್ವಶನ್ ಬರುವಂಥದ್ದು ಎರಡೇ ಟಾಪಿಕಲ್ಲಿ. ಒಂದು ಬಂದು ಅಪ್ಲಿಕೇಶನ್ ಆಫ್ ಇಂಟರ್ಗಲ್ಸಿಂದ, ಇನ್ನೊಂದು ಬಂದು LP ಇಂದ. ಸೊ ಅದೇ ರೀತಿ 4 ಮಾರ್ಕ್ಸ್ ಕ್ವಶನ್ ಬರುವಂಥದ್ದು ರಿಟೈರ್ಮೆಂಟಿಂದ, ಹಾಗೆ ರೀತಿ ಕಂಟಿನ್ಯೂ ಡಿಫ್ರೆನ್ಷಿಯೇಷನಿಂದ. ಸೊ ಈ 4 ಚಾಪ್ಟರ್ ನೋಡ್ಕೊಂಡು ಹೋಗ್ಬಿಟ್ರೆ ನೀವು 10 ಮಾರ್ಕ್ಸ್ ಈಸಿಯಾಗಿ ಸಾಲ್ವ್ ಮಾಡ್ಕೊಂಡು ಈಗ ಡೈರೆಕ್ಟಾಗಿ ಇಂಪಾರ್ಟೆಂಟ್ ಕ್ವಶನ್ ನೋಡ್ಕೊಂಡು ಹೋಗ್ಬಿಡೋಣ. ಫಸ್ಟ್ನೇ ಚಾಪ್ಟರ್ ಬಂದು ಇಂಟರ್ಗಲ್ಸು. ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ ಏನು ಮಾಡ್ತಾರೆ ಅಂದರೆ 6 ಮಾರ್ಕ್ಸಿಗೆ LPಯಲ್ಲಿ ಸಾಲ್ವ್ ಮಾಡ್ತಾರೆ. ಬಟ್ ನಾನು ಲಾಸ್ಟ್ ಇಯರ್ ಯಾವ ಥರ ಪ್ಲ್ಯಾನ್ ಮಾಡಿದ್ದೆ ಅಂದರೆ LPಯಲ್ಲಿ ಕನ್ಫ್ಯೂಷನ್ ಆಗುತ್ತೆ ನಿಮಗೆ. ಅದು ಶೇಡಿಂಗ್ ಕೆಳಗೆ ಬರುತ್ತಾ ಮೇಲೆ ಬರುತ್ತಾ, ಯಾವ ಥರ ಲೈನ್ ಎಳಿಬೇಕು, ತುಂಬ ಕನ್ಫ್ಯೂಷನ್ ಆಗುತ್ತೆ. ಸೊ ಆದರೆ ನಾನು ಲಾಸ್ಟ್ ಇಯರ್ ಏನು ಮಾಡಿದೆ ಅಂದರೆ LP ಪ್ರಾಬ್ಲಮ್ ಫಸ್ಟಿಗೆ ಮಾಡೋಕ್ಕೆ ಹೋಗಲಿಲ್ಲ. ನಾನು ಇಂಟಿಗ್ರೇಷನಿಂದ ಇದೇ PDF ಇರೋ ಕ್ವಶನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿದೆ. ಇದರಲ್ಲೇ ಒಂದು ಕ್ವಶನ್ ಬಂದಿತ್ತು, ಅದನ್ನೇ ಸಾಲ್ವ್ ಮಾಡಿದ್ದೆ ನಾನು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಇದೇ ಕ್ವಶನ್ನು, ಅದು 2025 ಒಂದು ಮೊದಲ ಎಕ್ಸಾಮಲ್ಲಿ ಕೊಟ್ಟಿದ್ರು ಇದನ್ನು. ಇದೇ ಕ್ವಶನ್ನ ನಾನು ಸಾಲ್ವ್ ಮಾಡಿದ್ದೆ, ಅಲ್ಲೇ 6 ಮಾರ್ಕ್ಸ್ ಬಂದೋಯಿತು. ಕೊನೆ ಟೈಮ್ ಉಳಿದಕ್ಕೆ ನಾನು LPಯಲ್ಲಿ ಮಾಡಿದೆ, ಅಲ್ಲೂ ಮಾಡಿದೆ ಇಲ್ಲೂ ಮಾಡಿದೆ, ಅದು 6 ಮಾರ್ಕ್ಸ್ ಬಂದೋಯಿತು. ಸೊ ನೀವು ಹಿಂಗೆ ಪ್ಲ್ಯಾನ್ ಮಾಡ್ಬೋದು. ನಿಮಗೆ ಇಂಟಿಗ್ರೇಷನ್ ಅಷ್ಟು ಗುಡ್ ಇಲ್ಲ, ಚೆನ್ನಾಗಿಲ್ಲ ಅಂದರೆ ನೀವು LPಲೇ ಸಾಲ್ವ್ ಮಾಡಿಲ್ಲ ಅಂತಲ್ಲ. ಬಟ್ ನೀವೇನಾದರೂ ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು, ಅಥವಾ ವ್ಯಾಲ್ಯೂಯೇಟರ್ನ ಇಂಪ್ರೆಸ್ ಮಾಡಬೇಕು ಅಂದರೆ ಇಂಟಿಗ್ರೇಷನ್ ಟಾಪಿಕ್ನ ಮಾಡಿ ಅಂತ ಅಡ್ವೈಸ್ ಮಾಡ್ತೀನಿ. ಸೊ ಇಲ್ಲಿ ನಾನು ಇಂಪಾರ್ಟೆಂಟ್ ಕೊಡ್ತಾ ಹೋಗ್ತೀನಿ, ಎಲ್ಲನೂ ಒಮ್ಮೆ ಸಾಲ್ವ್ ಮಾಡ್ಕೊಳ್ತಾ ಹೋಗಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಬಂದು ಸೆಕೆಂಡ್ ಒಂದು ಹೇಳಿದಾರೆ ಲಾಸ್ಟ್ ಇಯರ್ ಬಂದು, ಅದೊಂದು ಈ ಕ್ವಶನ್ನು ಇದು ಬಿಟ್ಟರೆ ಇವೆರಡು, ಇವು 6 ಕ್ವಶನ್ ಓದ್ಕೊಂಡು ಹೋಗಿ. ಇದರಲ್ಲಿ ಒಂದು ಪಕ್ಕ ಬಂದಿರುತ್ತೆ, ನಾನು ನಿಮಗೆ ಅಡ್ವೈಸ್ ಮಾಡ್ತೀನಿ, ಬಂದೇ ಬರುತ್ತೆ. ಸೊ ನೆಕ್ಸ್ಟ್ ಹೋಗೋದಾದ್ರೆ ಇವೆಲ್ಲ ಇಂಟಗ್ರೇಷನ್ ಇಂಪಾರ್ಟೆಂಟ್ ಕ್ವಶನ್ಗಳು ನೆಲ್ಲ ಒಮ್ಮೆ ಇದನ್ನು ಮಾಡ್ಕೊಂಡಿರಿ, ಪ್ರಾಕ್ಟೀಸ್ ಮಾಡಿರಿ, ಬಂದೇ ಬರುತ್ತೆ. ಇದು ಸೆಕೆಂಡನೇ ಕ್ವಶನು, ಇದು ಫಾರ್ಮುಲಾ ಬೇಸ್ ಕ್ವಶನು, ಇದು ನೋಡ್ಕೊಂಡಾದರೆ ಥರ್ಡ್ ಒನ್ನು ಕೂಡ ಡಿರೈವೇಷನ್ನ ಪ್ರೂವ್ ಮಾಡುವಂಥದ್ದು, ಎಲ್ಲದೂ ಕೂಡ ಇಂಪಾರ್ಟೆಂಟು, ನೋಡ್ಕೊಂಡು ಹೋಗಿರಿ. ಸೊ ನೆಕ್ಸ್ಟ್ ಬಂದರೆ ಇವೆಲ್ಲ ಪ್ರಾಕ್ಟೀಸ್ ಮಾಡಿದ ಬಿಟ್ಬಿಡಿ. ಲೀನಿಯರ್ ಪ್ರೋಗ್ರಾಮ್ LP ಮೋಸ್ಟ್ ಆಫ್ ದ ಪೀಪಲ್ಸ್ ಇದಕ್ಕೆ ರಿಲೇ ಆಗಿರ್ತಾರೆ. ಬಟ್ ಇದರಲ್ಲಿ ಅಡ್ವೈಸ್ ಕೊಡೋದೇನೆಂದರೆ, ಸೊ ಕ್ಲೀನಾಗಿ X ವ್ಯಾಲ್ಯೂ Y ವ್ಯಾಲ್ಯೂ ಬರೀರಿ, ಬಾಕ್ಸ್ ಹಾಕಿರಿ, ಈಕ್ವೇಷನ್ 1 ಈಕ್ವೇಷನ್ 2 ಅಂತ ಹಾಕಿ, ಗ್ರಾಫ್ನ ಕ್ಲೀನಾಗಿ ಸ್ಕೇಲ್ ಎಳೀರಿ, ಮೇಲೆ ಸ್ಕೇಲ್ ಬರೀರಿ, ರೂಲ್ ನಂಬರ್ ಬರೀರಿ, ಕೊನೆಗೆ ಕ್ಲೀನಾಗಿ ಸ್ಟಿಕ್ ಮಾಡಿ. ನೀವು ಲೂಸಾಗಿ ಸ್ಟಿಕ್ ಮಾಡೋಕ್ಕೆ ಹೋಗಬೇಡಿ. ಸೊ ಗ್ರಾಫಲ್ಲಿ ಶೇಡಿಂಗ್ ಮಾಡುವಾಗ ಕ್ಲೀನಾಗಿ ಅದು ಲೈನ್ ಬಿಟ್ಟು ಹೊರಗೆ ಹೋಗಂಗೆ ಶೇಡಿಂಗ್ ಮಾಡಬೇಡಿ, ಕ್ಲೀನಾಗಿ ಶೇಡಿಂಗ್ ಮಾಡಿ. ಸೊ ಇಲ್ಲಿ ಸಮ್ ಕ್ವಶನ್ಸ್ಗಳು ಕೊಟ್ಟಿದ್ದೀನಿ, ಇವನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ಇಷ್ಟರೊಳಗೆ ಒಂದು ಬಂದಿರುತ್ತೆ ಅಂದ್ಕೊಳ್ತೀನಿ. ಇದರ ಅಷ್ಟು ಪ್ರಾಕ್ಟೀಸ್ ಮಾಡೋಂಥ ಅವಶ್ಯಕತೆ ಇಲ್ಲ. ಒಂದು 4ರಿಂದ 5 ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಹೋಗುತ್ತೆ. ಈ 7th ಒನ್ 9th ಒನ್ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಅದು ಲಾಸ್ಟ್ ಇಯರ್ ಕೇಳಿದ್ರಂತ ಕೊಟ್ಟಿದ್ದೀನಿ, ಬಟ್ ಅದ್ರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಈಸಿಯಾಗಿ ಕ್ವಶನ್ ಕೊಟ್ಟಿರ್ತಾರೆ, ಈಸಿ ಇರೋ ಕ್ವಶನ್ಗಳು ಸಾಲ್ವ್ ಮಾಡ್ಕೊಂಡು ಹೋಗ್ರಿ, ಈಸಿಯಾಗಿ ಬಂದಿರುತ್ತೆ. ಸೊ ಡೈರೆಕ್ಟಾಗಿ 4 ಮಾರ್ಕ್ಸ್ ಕ್ವಶನ್ಗೆ ಬಂದ್ಬಿಡೋಣ. 4 ಮಾರ್ಕ್ಸ್ ಕ್ವಶನ್ನು ಡಿಟರ್ಮಿನೆಂಟು ಕಂಟಿನ್ಯೂಷನಲ್ಲಿ ಬಂದಿರುತ್ತೆ. ಡಿಟರ್ಮಿನೆಂಟಲ್ಲಿ ಈಸಿ ಇರುತ್ತೆ, ಕಂಟಿನ್ಯೂ ಡಿಫ್ರೆನ್ಷಿಯೇಷನ್ ಸ್ವಲ್ಪ ಟಫ್ ಇರುತ್ತೆ. ನಾನು ಹೇಳೋದು ಎರಡೂ ಓದ್ಕೊಂಡು ಹೋಗಿರಿ. ಯಾವ್ದು ಈಸಿ ಬರುತ್ತೆ, ಯಾವ್ದು ಕಷ್ಟ ಬರುತ್ತೆ ಗೊತ್ತಿಲ್ಲ, ಯಾವ್ದು ಈಸಿ ಬರುತ್ತೆ ಅಂತ ಸಾಲ್ವ್ ಮಾಡಿ. ಸೊ ಸಮ್ ಕ್ವಶನ್ ಕೊಟ್ಟಿದ್ದೀನಿ, ನೋಡ್ಕೊಂಬಿಡಿ. ಎಸ್ಪೆಷಲಿ 6th ಒನ್ ಹತ್ರ ಮಿಸ್ ಮಾಡಿಬಿಡಿ, 6th ಒನ್ ಹತ್ರ ನೋಡ್ಕೊಳ್ಳಿ. ಅದೇ ರೀತಿ ಮುಂದಕ್ಕೆ ಹೋದರೆ, ಸೊ ಇದರಲ್ಲಿ ಈ 9th ಒನ್ನು 10th ಒನ್ನು ಭಾಳಷ್ಟು ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ದಾರೆ, ನಾನು ನೋಡಿದ್ದೀನಿ. ಸೊ ಇವೆರಡು ಕ್ವಶನ್ ಸ್ವಲ್ಪ ನೋಡ್ಕೊಂಡು ಹೋಗಿರಿ. ನೆಕ್ಸ್ಟ್ ಬಂದು ಕಂಟಿನ್ಯೂಟಿ ಡಿಫ್ರೆನ್ಷಿಯೇಷನಲ್ಲಿ ಫಿಕ್ಸ್ ಆಗಿಬಿಡಿ. ಇಷ್ಟು ಕ್ವಶನ್ ಬಿಟ್ಟು ಒಂದು ಕ್ವಶನ್ ವಾಪಸ್ ಬೇರೆ ಕೊಡೋಲ್ಲ. ಎಸ್ಪೆಷಲಿ 5th ಒನ್ನು, 2nd ಒನ್ನು, 1st ಒನ್ನು, ಈ 3 ಕ್ವಶನ್ ಓದ್ಕೊಂಡು ಹೋಗಿರಿ. ಸೊ ಇಷ್ಟರಲ್ಲೇ ಒಂದು ಬಂದಿರುತ್ತೆ. ಇಷ್ಟು ಕ್ವಶನ್ ನೀವು ಓದ್ಕೊಂಡು ಹೋದರೆ, ಸೊ ಇಲ್ಲೊಂದು ಸ್ವಲ್ಪ ಕ್ವಶನ್ ಇದ್ದಾವೆ. ಈ 3 ಕ್ವಶನ್ಸ್ ಮೇಲೆ ಸಾಲ್ವ್ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಶಾರ್ಟಾಗಿ ಒಂದು ಬುಕ್ಸಲ್ಲಿ ಇದು ಬರ್ಕೊಂಡು ಮೆಮರೈಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇಂಪಾರ್ಟೆಂಟ್ MCQs ಇದು ಮಾಡ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವುದನ್ನು ಮಿಸ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು.